ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ 3 ದಿನಗಳ ಕಾಲ ಸಿಬಿಐ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿಯನ್ನ ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ, ಮತ್ತಷ್ಟು ವಿಚಾರಣೆಗೆ ಸಿಬಿಐ ಅಧಿಕಾರಿಗಳು ಕಸ್ಟಡಿಗೆ ಕೇಳುವಂತ ನಿರೀಕ್ಷೆ ಇದೆ. ಈಗಾಗಲೇ ನಡೆದಿರುವಂತಹ ವಿಚಾರಣೆಯಲ್ಲಿ ಮತ್ತಷ್ಟು ಮಾಹಿತಿ ಸಿಕ್ಕಿದೆ, ಆದರೆ ಇನ್ನೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಸಂಪೂರ್ಣ ಮಾಹಿತಿ ಸಿಗಬೇಕಾದ್ರೆ ಮತ್ತೆ ವಿಚಾರಣೆಗೆ ಅವ್ರನ್ನ ಒಪ್ಪಿಸಬೇಕು, ವಿಚಾರಣೆ ಮಾಡಬೇಕು ಅಂತ ಸಿಬಿಐ ಅಧಿಕಾರಿಗಳು ಅವರ ಪರವಾದಂತಹ ವಕೀಲರು ಈಗ ತಿಳಿಸಬಹುದು ಅಂತ ನ್ಯಾಯಾಧೀಶರ ಮುಂದೆ. ಹೀಗಾಗಿ ಮತ್ತೆ 3 ದಿನ ಸಿಬಿಐ ಕಸ್ಟಡಿಗೆ ಕೊಟ್ಟರು ಕೂಡ ಯಾವುದೇ ಅಚ್ಚರಿ ಪಡಬೇಕಾಗಿಲ್ಲ. ಇದು ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಈ ಹತ್ಯೆಯನ್ನು ಮಾಡಿಸ್ತಂಥವ್ರು ಯಾರು ಸುಪಾರಿ ಕಿಲ್ಲರ್ಗಳನ್ನ ಅಲ್ಲಿ ಅರೇಂಜ್ ಮಾಡಿದ್ರು, ಯಾರು ಅವರಿಗೆ ಅಮೌಂಟ್ ಅನ್ನು ಕೊಟ್ಟಿದ್ದು, ಇದೆಲ್ಲ ಪ್ಲಾನ್ ಯಾರದ್ದು ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಇನ್ನು ನರಸಿಂಹಮೂರ್ತಿ ಪೇಟೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ನರಸಿಂಹಮೂರ್ತಿ, ಇದೀಗ ಮುಂದೆ ಏನು ಅನ್ನೋದು, ಈಗ 3 ದಿನ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆಯಾ ಅಥವಾ ನ್ಯಾಯಾಂಗ ಬಂಧನನ? ಇದೆಲ್ಲದರ ನಡುವೆ ಈ ಬೇಲ್ ಸಿಗುವಂತ ಒಂದು ನಿರೀಕ್ಷೆ ಕೂಡ ಇಟ್ಕೊಂಡಿದ್ದಾರೆ. ಇದಕ್ಕೆಲ್ಲ ಎಷ್ಟರ ಮಟ್ಟಿಗೆ ಚಾನ್ಸಸ್ ಇದೆ ನರಸಿಂಹಮೂರ್ತಿ? ಸದ್ಯಕ್ಕಂತೂ ಬೇರೆ ವಿಚಾರವೇ ಬರಂಗಿಲ್ಲ, ಜಾಮೀನು ವಿಚಾರವೇ ಬರಲ್ಲ ಅವಿನಾಶ್. ಏಕೆ ಅಂದ್ರೆ ಮೊದಲು ಸಿಬಿಐ ಕಸ್ಟಡಿ ಕೇಳಿದ್ರು ಅಂದ್ರೆ ಸಿಬಿಐ ಕಸ್ಟಡಿ ಕೊಡಬೇಕು, ಇಲ್ಲವಾದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು. ನ್ಯಾಯಾಂಗ ಬಂಧನಕ್ಕೆ ನೀಡಿದ ಬಳಿಕವೂ ಕೂಡ ಜಾಮೀನು ಅರ್ಜಿಯನ್ನ ಹಾಕಿಕೊಂಡ್ರೆ ಅದಕ್ಕೆ ಸಿಬಿಐ ಅಬ್ಜೆಕ್ಷನ್ ಹಾಕಬೇಕಾಗುತ್ತೆ. ಅದಾದ ನಂತರ ವಿಚಾರಣೆ ನಡೆದು ಜಾಮೀನು ಕೊಡಬೇಕೋ ಬೇಡೋ ಅನ್ನೋದು ನಿರ್ಧಾರವಾಗುತ್ತೆ. ಇನ್ನೊಂದ್ ಕಡೆಗೆ 3 ದಿನ ಕಸ್ಟಡಿ ಕೇಳೋ ಸಾಧ್ಯತೆ ಇದೆ ಅಂತ ಕೂಡ ತಿಳಿದು ಬಂದಿದೆ. ಏಕೆಂದ್ರೆ ಒಟ್ಟು ಈಗಾಗಲೇ 3 ದಿನದ ವಿಚಾರಣೆಗೆ ಅವಕಾಶ ಕೊಟ್ಟಿತ್ತು, ಕಸ್ಟಡಿಗೆ ಅವಕಾಶ ಕೊಟ್ಟಿತ್ತು. ಅದರಲ್ಲಿ ಕೇವಲ 2 ದಿವಸ ಮಾತ್ರ ತಾಂತ್ರಿಕ ಕಾರಣಗಳಿಂದ 2 ದಿವಸ ಮಾತ್ರ ಸಿಬಿಐದವರು ವಿನಯ್ ಕುಲಕರ್ಣಿ ಅವರನ್ನು ವಿಚಾರಣೆ ಮಾಡಿದ್ದಾರೆ. ಆದ್ರೆ ಇದೀಗ ಈ ಒಂದು ವಿಚಾರ ಸಂದರ್ಭದಲ್ಲಿ ಸಾಕಷ್ಟು ಹೊಸ ವಿಚಾರಗಳು ಬಯಲಿಗೆ ಬಂದಿವೆ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು. ಅವರು ಎಲ್ಲಕ್ಕಿಂತ ಹೆಚ್ಚಿಗೆ ಅವರು ಪ್ರಭಾವಿಯಾಗಿರೋ ಹಿನ್ನೆಲೆಯಲ್ಲಿ ನಾವು ಎಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಅವ್ರನ್ನ ವಿಚಾರಣೆ ಮಾಡೋದಾಗ್ಲಿ, ವಿಸಿ ಮೂಲಕ ಮಾಡೋದಾಗ್ಲಿ ಅದು ಕಷ್ಟದ ಕೆಲಸ. ಹೀಗಾಗಿ ಮತ್ತೆ ನಮ್ಗೆ 3 ದಿವಸ ಬೇಕು ಅಂತ ಕೇಳೋ ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ಬೇರೆ ಬೇರೆ ಮತ್ತಷ್ಟು ಹೆಸರುಗಳು ಕೇಳಿ ಬಂದಿರೋ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಅವರನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಬೇಕು. ಅದ್ರ ಜೊತೆಗೆ ಬೇರೆ ಬೇರೆಯವರನ್ನು ಕೂಡ ಅವ್ರ ಎದುರುಗಡೆ ಕರ್ಕೊಂಡ್ಬಂದು ಕೂರಿಸಿ ವಿಚಾರಣೆ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ನಮ್ಗೆ 3 ದಿವಸ ಕಸ್ಟಡಿ ಬೇಕು ಅಂತ ಕೇಳೋ ಎಲ್ಲ ಸಾಧ್ಯತೆ ಇದೆ. ಅದು ಕಸ್ಟಡಿಗೆ ಕೊಡ್ತಾರೋ ಅಥವಾ ಬಿಡ್ತಾರೋ ಅನ್ನೋದು ನ್ಯಾಯಾಧೀಶರು ಇನ್ನೂ ಕೆಲವೇ ಗಂಟೆಗಳಲ್ಲಿ ನಿರ್ಧಾರ ಮಾಡಿದ್ದಾರೆ. ಅವಿನಾಶ್, ಧನ್ಯವಾದ ನರಸಿಂಹಮೂರ್ತಿ.